ಅದಾದ್ಮೇಲೆ ನಾವು ಅಲ್ಲಿಂದ ಎಲ್ಲ ಅವ್ರದ್ದು ವೈಫ್ದು ಅವ್ರ ತಂದೆ ತಾಯಿ ಅವ್ರ ತಂದೆ ಐದರಲ್ಲಿ ಎಲ್ಲರದು ಸ್ಥಿತಿ ನೋಡ್ಕೊಂಡು ಬಂದಿದ್ದೀವಿ. ಸ್ಥಿತಿನೇ ಅಲ್ವಣ? ಮೊದಲೇ ಹೇಳಬೇಕು ಇಲ್ಲ ಸಮಾಧಿ. ಇಷ್ಟು ದಿನ ನೀವು ನನ್ನ ಮೋಟೋ ವ್ಲಾಗ್ ನೋಡ್ತಾ ಇದ್ರಿ. ಇವತ್ತು ನನ್ನ ಫ್ರೆಂಡು ರುಮಾನು ಮೋಟೋ ವ್ಲಾಗ್ ಮಾಡ್ತಾನಂತಪ್ಪ. ಆ್ಯಕ್ಚುಲಿ ಅವ್ನು ಬಂದು ಡೈಲಿ ವ್ಲಾಗರು ಮೋಟೋ ವ್ಲಾಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವೇ ನೋಡಿ. ಹೇಳ್ರಪ್ಪ. ಅಸ್ಸಲಾಂ ವಲೈಕುಮ್, ನಮಸ್ಕಾರ. ಇವತ್ತು ಸಂಡೇ ಅಂತ ನಾನು ಮತ್ತು ನಮ್ಮ ಬ್ರದರ್ ನವೀನ್ ಅವ್ರಿಗೆ ಕರ್ಕೊಂಡು ನಾವಿವತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ತಿಳ್ಕೊಳ್ಳೋಣ ಅಂತ ಶ್ರೀರಂಗಪಟ್ಟಣಕ್ಕೆ ಬಂದಿದ್ರು. ಸುಮ್ಮನೆ ಕೂತಿರಲ್ಲ. ಅದಾದಮೇಲೆ ಇಲ್ಲಿ ಶ್ರೀರಂಗಪಟ್ಟಣ ಗುಂಬಸ್ಗೆ ಹೋದ್ಮೇಲೆ ಅವ್ರದ್ದು ಗೊತ್ತಾಯಿತು ಡೀಟೇಲ್ಸ್ ಏನಿದೆ, ಹೆಂಗಾಯಿತು, ಯಾವ ಥರ ಇದ್ದರು ಅವರು, ಅವ್ರದ್ದು ಹೆಂಗೆ ಒಂದು ಅಡ್ಡ ಮಾಡ್ಕೊಂಡಿದ್ರು ಅದೇ ಅಂತ ಎಲ್ಲ ಗೊತ್ತಾಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದಾದಮೇಲೆ ನಾವು ಅಲ್ಲಿಂದ ಎಲ್ಲ ಅವ್ರದ್ದು ವೈಫ್ದು ಅವ್ರ ತಂದೆ ತಾಯಿ ಅವ್ರ ತಂದೆ ಐದರಲ್ಲಿ ಎಲ್ಲರದು ಸ್ಥಿತಿ ನೋಡ್ಕೊಂಡು ಬಂದಿದ್ದೀವಿ. ಸ್ಥಿತಿನೇ ಅಲ್ವಣ? ಮೊದಲೇ ಹೇಳಬೇಕು ಇಲ್ಲ ಸಮಾಧಿ. ಅವ್ರದ್ದು ತಂದೆ ಐದರಲ್ಲಿ ಅವ್ರದ್ದು ಸಮಾಧಿ ಎಲ್ಲ ನೋಡ್ಕೊಂಡು ಬಂದೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಅದಕ್ಕೆ ನಾವು ಅವ್ರನ್ನ ಮ್ಯೂಸಿಯಂನ ಕರ್ಕೊಂಡು ಬಂದಿದ್ದೀವಿ. ಮ್ಯೂಸಿಯಮಲ್ಲಿ ಏನಂದರೆ ಅವ್ರದ್ದು ಯುದ್ಧ ಟೈಮಲ್ಲಿ ಯಾವ್ಯಾವ ಟೂಲ್ಸ್ ಎಲ್ಲ ಅವರು ಯೂಸ್ ಮಾಡ್ತಾಯಿದ್ರು, ಅದು ಬಿಟ್ಟರೆ ಅವ್ರದ್ದು ಡ್ರೆಸ್ಸು, ಯಾರ್ಯಾರಿದ್ರು, ಹೆಂಗಾಯ್ತು, ಯಾವ ಥರ ಅವರು ಯುದ್ಧ ಎಲ್ಲ ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಾಗಿದೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅದಾದಮೇಲೆ ಹೆಂಗಂದರೆ ಅವ್ರದ್ದು ಎಲ್ಲ ಅವರು ಇವಾಗ ಯುದ್ಧ ಕಾಲದಲ್ಲಿ ಯುದ್ಧ ಟೈಮಲ್ಲಿ ಯಾವ್ಯಾವ ಥರ ಅವರು ಜಗಳ ಮಾಡ್ತಾಯಿದ್ರು, ಯಾವ್ಯಾವ ಥರ ಅವ್ರಿಗೆ ಸಪೋರ್ಟ್ ಬರ್ತಾಯಿತ್ತು, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡೋರೆ, ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಎಲ್ಲ ಗೊತ್ತಾಗಿದೆ ಇಲ್ಲಿ ಬಂದಾದ್ಮೇಲೆ.